ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಧರ್ಮಸ್ಥಳದ ಶವವನ್ನ ಪತ್ತೆ ಹಚ್ಚುವ ಕಾರ್ಯ 13ನೇ ದಿನಕ್ಕೆ ಕಾಲಿಟ್ಟಿದೆ. ಶವ ಹೂತಿಟ್ಟ ತನಿಖೆಯ ಶೋಧ ಕಾರ್ಯಾಚರಣೆ 13ನೇ ಸ್ಪಾಟ್ನಲ್ಲಿ ಅಡಗಿದೆಯಾ? ಹಾಗಾದರೆ ಅತಿದೊಡ್ಡ ಸೀಕ್ರೆಟ್ ಅನ್ನುವಂತಹ ಗುಟ್ಟು ಇದೀಗ ಬಹಿರಂಗ ಆಗಬೇಕಾಗಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಧರ್ಮಸ್ಥಳ ಸಮಾಧಿ ರಹಸ್ಯ. ಅಲ್ಲಿ ಏನಿದೆ, ಏನ್ ಕತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಹಾಗೇನೆ ಗರಿಗೆದರ್ತಾ ಇರುವಂತದ್ದು. ಸತ್ಯ ಶೋಧನೆ ಆಗ್ಲೇಬೇಕು ಅಂತ ಹೇಳಿ ಜನ ಕೂಡ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅನಾಮಿಕ ದೂರುದಾರ ವ್ಯಕ್ತಿ ಹೇಳಿದಂತೆ ನೂರಾರು ಶವಗಳು ಎದ್ದು ಬರುತ್ತಾ? ಹಾಗಾದ್ರೆ ಇದನ್ನ ಹೊರತೆಗೆದಿದ್ದಾರೆ. ಯಾಕೆಂದ್ರೆ GPR ಅನ್ನ ಕೂಡ ತರಿಸಿದ್ದಾರೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಗೊತ್ತಾಗ್ಲೇಬೇಕು, ನೂರಾರು ಶವಗಳು ಆ ಭಾಗದಲ್ಲಿ ಇರಲೇಬೇಕು. ಹಾಗಾಗಿ ಇಲ್ಲಿ ಇಷ್ಟು ಒಂದು ತುಂಬಾ ಆಕ್ಟಿವ್ ಆಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. GPR ಅನ್ನ ತಂದು ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲೂ ನಿರಂತರವಾಗಿ ಅಡೆತಡೆಗಳು ಇದ್ರೂ ಕೂಡ ಅದೆಲ್ಲವನ್ನ ಮೆಟ್ಟಿ ನಿಂತು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ತಂಡ. ಹಾಗೆ ಅನಾಮಿಕ ಹೇಳಿದಂತೆ ನೂರಾರು ಶವಗಳು ಅಲ್ಲಿ ಇರಲೇಬೇಕು ಅನ್ನುವಂಥದ್ದು ಎಲ್ಲರ ಕುತೂಹಲ. ಹಾಗೂ ನೂರಾರು ಶವಗಳನ್ನ ಹೊರಗಡೆ ತೆಗೆಯುವುದಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. 13ನೇ ಸ್ಪಾಟ್ನಲ್ಲಿ ಅಸ್ಥಿಪಂಜರಗಳು ಇದೆಯಾ ಅನ್ನುವಂಥದ್ದು. ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಏನಾದ್ರೂ ಶವಗಳು ಪತ್ತೆ ಆಗತ್ತಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ನೂತನ ತಂತ್ರಜ್ಞಾನವನ್ನ ಆಧರಿಸಿ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ. ಮಿನಿ ಅರ್ತ್ ಮೂವರನ್ನ ಬಳಸಿ ಕಳೇಬರ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ. ನಿನ್ನೆ ಡ್ರೋನ್ ಮೌಂಟೆಡ್ GPR ನೊಂದಿಗೆ ತಾಲೀಮನ್ನ ನಡೆಸಿದ್ರು. ಹಾಗೇನೆ ಇವತ್ತು ನೂತನ ತಂತ್ರಜ್ಞಾನವನ್ನ ಆಧರಿಸಿ ಶೋಧ ಕಾರ್ಯಾಚರಣೆ ಆಗಿದೆ. ಮಿನಿ ಅರ್ತ್ ಮೂವರನ್ನ ಬಳಸಿ ಕಳೇಬರಕ್ಕಾಗಿ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ. ಮಳೆ ಬರ್ತಾ ಇದೆ, ಅಂಥದ್ರಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ GPR ಬಳಸಿ ನಡೆಸ್ತಾ ಇದ್ದಾರೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಮೂಲಕ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಡ್ರೋನ್ ಮೌಂಟೆಡ್ GPR ಬಳಸಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆಯೇ ಅದಕ್ಕಾಗಿ ತಾಲೀಮನ್ನ ಕೂಡ ನಡೆಸಿಕೊಂಡಿದ್ದು ಪೂರ್ವಭಾವಿಯಾಗಿ. ಇವತ್ತು ನೇರ ಕಾರ್ಯಾಚರಣೆ. GPR ತಂತ್ರಜ್ಞಾನ ಅಂದ್ರೆ ಹೇಗೆ, ಏನು, ಎತ್ತ ಕುತೂಹಲ ಎಲ್ರಿಗೂ ಕೂಡ ಇದೆ. ಯಾಕೆಂದ್ರೆ ಸಾಕಷ್ಟು ಪ್ರಚಲಿತದಲ್ಲಿ ಇರುವಂತಹ ಒಂದು ತಲಾಶ್ ಅಲ್ಲ ಇದು GPR ತಂತ್ರಜ್ಞಾನವನ್ನ ಬಳಸುವಂಥದ್ದು. ಆದ್ರೆ ಇಲ್ಲಿ GPR ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ 6 ಅಡಿ ಅಥವಾ ಅದಕ್ಕಿಂತ ಹೆಚ್ಚು ಆಳ ಅಗೆಯುವ ಅಗತ್ಯ ಇರೋದಿಲ್ಲ. ಭೂಮಿಯಲ್ಲಿ ನಿಗದಿತ ಸ್ಥಳಕ್ಕೆ GPR ತರಂಗ ತಲುಪುತ್ತೆ. ಮಣ್ಣಿನ ಸಡಿಲತೆ, ಖಾಲಿ ಜಾಗ, ಅದ್ರ ಒಳಗಡೆ ಏನಾದ್ರೂ ಮೂಳೆಗಳು ಇದ್ರೆ ಎಲ್ಲವನ್ನು ಕೂಡ ಡೇಟಾ ರೂಪದಲ್ಲಿ ಫಲಿತಾಂಶವನ್ನ ಕಂಪ್ಯೂಟರ್ ಪರದೆಯ ಮೇಲೆ ಅದು ತೋರಿಸುತ್ತೆ. ಹೇಗೆ ಮಾನವ ಶರೀರವನ್ನ ಸ್ಕ್ಯಾನಿಂಗ್ ಅಥವಾ ಎಕ್ಸ್ರೇ ಮೂಲಕ ಆ ಶರೀರದ ಒಳಭಾಗದಲ್ಲಿ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೋ ವೈದ್ಯರು, ಹಾಗೇನೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಮೂಲಕ ಭೂಮಿಯ ಅಡಿಭಾಗದಲ್ಲಿ ಇರುವಂತಹ ವಸ್ತುಗಳು ಏನಾದ್ರೂ ಇದ್ರೆ, ಮಣ್ಣು ಸಡಿಲವಾಗಿದ್ರೆ ಅಥವಾ ಮೂಳೆಗಳು ಅಥವಾ ಬೇರೆ ಏನಾದ್ರೂ ವಸ್ತುಗಳು ಇದ್ದರೆ ಅದನ್ನ ಪತ್ತೆ ಹಚ್ಚುವ ಕಾರ್ಯವನ್ನ ಈ GPR ಮಾಡುತ್ತೆ. ಚಿತ್ರಗಳ ರೂಪದಲ್ಲಿ ನೆಲದಡಿಯಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ನೆಲದಡಿ ಹೆಚ್ಚು ಆಳಕ್ಕೆ ಹೋಗಬೇಕಾದ್ರೆ ಅಂಟೆನಾ ಬಳಕೆಯನ್ನ ಭೂಮಿಶಾಸ್ತ್ರೀಯ ಚಿತ್ರೀಕರಣದ ಅನುಮಾನದ ಮೇಲೆ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತೆ. GPR ಬಳಕೆಯಿಂದ ವೇಗವಾಗಿ ಹಾಗೂ ನಿಖರವಾಗಿ ಕಾರ್ಯವನ್ನ ಮಾಡಬಹುದು, ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದು ಈಗ ಇರುವಂತಹ ಉದ್ದೇಶ. ಅದಕ್ಕಾಗಿಯೇ GPR ಅನ್ನ ಬಳಸ್ತಾ ಇರುವಂಥದ್ದು. GPR ಯಂತ್ರ ಅಂದಾಜು 10 ರಿಂದ 15 ಲಕ್ಷ ರೂಪಾಯಿ ದರದಲ್ಲಿ ಲಭ್ಯ ಇರುತ್ತೆ. ಧರ್ಮಸ್ಥಳದಲ್ಲಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ತಂತ್ರಜ್ಞಾನ ಬಳಕೆ ಎಷ್ಟರ ಮಟ್ಟಿಗೆ ರಿಸಲ್ಟ್ ಅನ್ನ ಕೊಡುತ್ತೆ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಇನ್ನು ಕೆಲವೇ ಕ್ಷಣದಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಯಾಕೆಂದ್ರೆ ಇವತ್ತು ಆ GPR ತಂತ್ರಜ್ಞಾನವನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಅದರ ವರದಿ ಕೂಡ ಬರುತ್ತೆ. ಆ GPR ನ ಮೇಲೆಗಡೆ ಕೂಡ ಪ್ಲಾಸ್ಟಿಕ್ ಅನ್ನ ಕಟ್ಟಿಕೊಂಡು ಪಾಪ ಅವರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಮಳೆಯಿಂದಾಗಿ ಆ ಒಂದು ಮಷಿನ್ ಹಾಳಾಗಬಾರದು ಅನ್ನುವ ಉದ್ದೇಶಕ್ಕಾಗಿ ಪ್ಲಾಸ್ಟಿಕ್ ಕಟ್ಟಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು.
ಒಟ್ನಲ್ಲಿ ಅನಾಮಿಕ ಸಾಕ್ಷಿ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತ ತೋರಿಸಿದ ಕಡೆಯಲ್ಲೆಲ್ಲ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ 13ನೇ ಸ್ಪಾಟ್ ಅದು ಕೆಲವು ದಿನಗಳಿಂದ ಹಾಗೆ ಜೀವಂತವಾಗಿ ಉಳಿಸಿಕೊಂಡಿದ್ರು. ಅದನ್ನ ತೆಗೆಯುವಂತಹ ಕಾರ್ಯಕ್ಕೆ ಹೋಗಿರಲಿಲ್ಲ. ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಡ್ಯಾಮ್ ಇದೆ, ಅಣೆಕಟ್ಟು ಮತ್ತು ಕರೆಂಟ್ ಕಂಬಗಳು ಇದೆ, ನೆಲದಡಿಯಲ್ಲಿ ಕೆಲವು ವೈರ್ಗಳು ಕೂಡ ಹೋಗಿರುತ್ತೆ. ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಅಗೆದು ತೆಗೆಯಲಾಗಿರಲಿಲ್ಲ. ಇದೀಗ ಜಿಪಿಆರ್ ಅನ್ನ ಬಳಕೆ ಮಾಡಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 13 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಆ ಧರ್ಮಸ್ಥಳದ ಭಾಗದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶ ಆಯ್ತು, ಹಾಗೆಯೇ ಬಂಗ್ಲಾಗುಡ್ಡ ಆಯ್ತು, ನಂತರದಲ್ಲಿ ಕಲ್ಲೇರಿ ಭಾಗ ಆ ಭಾಗದಲ್ಲಿ ಆಯ್ತು, ಗೋಂಕ್ರತಾರ್ ಅನ್ನುವಂತಹ ಅರಣ್ಯ ಪ್ರದೇಶ ಆಯ್ತು, ನಂತರದಲ್ಲಿ ಬಾಹುಬಲಿ ಬೆಟ್ಟ, ರತ್ನಗಿರಿ ರಹಸ್ಯವನ್ನ ಶೋಧಿಸಿದ್ದಾಯಿತು. ಇದೀಗ ಮತ್ತೆ ವಾಪಸ್ 13ನೇ ಪಾಯಿಂಟ್ಗೆ ಬಂದಿದ್ದಾರೆ. ಟೋಟಲ್ ಇದುವರೆಗೆ ಮಾಡಿದ್ದು 16 ಪಾಯಿಂಟ್ಗಳನ್ನ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 16A ವರೆಗೆ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇದು 13ನೇ ಪಾಯಿಂಟ್. ಈ ಪಾಯಿಂಟ್ ಅನ್ನ ಮಾತ್ರ ಸ್ಪಾಟ್ ನಂಬರ್ 13 ಇದನ್ನ ಮಾತ್ರ ಹಾಗೆಯೇ ಜೀವಂತವಾಗಿ ಉಳಿಸಿಕೊಳ್ಳಲಾಗಿತ್ತು. ಇವತ್ತು ಅದಕ್ಕೂ ಕೂಡ ಒಂದು ಮುಕ್ತಾಯ ಅನ್ನೋದು ಸಿಗುತ್ತೆ. 13ನೇ ದಿನ 13ನೇ ಪಾಯಿಂಟ್ ಈ ಒಂದು ಕಾರ್ಯಾಚರಣೆ ಕೂಡ ಇವತ್ತು ಮುಗಿಯುತ್ತೆ. ಇವತ್ತು ಆತನ ನಿರೀಕ್ಷೆ ಅಂದ್ರೆ ಆತ ಏನು ಮುಸುಕುದಾರಿ ಅನಾಮಿಕ ದೂರುದಾರ ಸಾಕ್ಷಿ ದೂರುದಾರ ಏನಿದ್ದಾನೆ ಆತನಿಗೆ ಬಹಳಷ್ಟು ಉಮೇದಿ ಇದೆ. ಈ ಒಂದು 13ನೇ ಪಾಯಿಂಟ್ ಅಲ್ಲಿ ಸಾಕಷ್ಟು ಶವಗಳನ್ನ ತಾನೇ ಹೂತಿಟ್ಟಿದ್ದೇನೆ ಸ್ವತಃ ಅಂತ ಆತ ಹೇಳ್ತಾ ಇದ್ದಾನೆ. ಹಾಗಾಗಿ ಅದನ್ನ ತೆಗೆಸುವ ಕೆಲಸಕ್ಕೆ ಮುಂದಾಗಿದ್ದಾನೆ. ಹಾಗಾಗಿ ಇವತ್ತು ನಿರೀಕ್ಷೆ ಜಾಸ್ತಿ ಇರುವಂತದ್ದು. 100 ಶವಗಳಲ್ಲಿ ಅತಿ ಹೆಚ್ಚು ಶವಗಳನ್ನ ಇದೇ ಭಾಗದಲ್ಲಿ ಹೂತಿಡಲಾಗಿದೆ ಅಂತೇಳಿ ಆತ ಕರಾರುವಕ್ಕಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಇವತ್ತು ಎಷ್ಟು ಸಿಗತ್ತೆ ಏನ್ ಸಿಗತ್ತೆ ಅನ್ನುವಂಥದ್ದು ಕುತೂಹಲ. ಇದುವರೆಗೂ ಕೂಡ 16A ವರೆಗೆ ಅಗೆದು ತೆಗೆದರೂ ಕೂಡ ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಕೂಡ ಇಂಟ್ಯಾಕ್ಟ್ ಆಗಿರುವಂತಹ ಸಂಪೂರ್ಣವಾದಂತಹ ಅಸ್ಥಿಪಂಜರ ಇದುವರೆಗೆ ಸಿಕ್ಕಿಲ್ಲ ಅನ್ನೋದು ಕೂಡ ಒಂದು ಗಮನಿಸಬೇಕಾದಂತಹ ಅಂಶ. 6ನೇ ಪಾಯಿಂಟ್ ನಲ್ಲಿ ಕೇವಲ ಮೊದಲು 12 ಅಂತ ಹೇಳಿದ್ರು, ನಂತರದಲ್ಲಿ 25 ಅಂತ ಹೇಳಿದ್ರು. ಈ 25 ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವ ಅಸ್ಥಿಪಂಜರಗಳು ಕೂಡ ಸಿಕ್ಕಿಲ್ಲ. ಇನ್ನು ಈ 13ನೇ ಪಾಯಿಂಟ್ ನಲ್ಲಿ ಎಷ್ಟು ಸಿಗತ್ತೆ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಬಹುಶಃ ತೆರೆ ಬೀಳಬಹುದು. 100 ಶವ ಹೂತಿಟ್ಟ ಪ್ರಕರಣಕ್ಕೆ ಇವತ್ತು ತೆರೆ ಬೀಳುತ್ತಾ ಅನ್ನುವಂಥದ್ದು ಮಹತ್ವದ ತಿರುವು ಸಿಗತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕೆಂದ್ರೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ತನಿಖೆ ಮಾಡಲಾಗ್ತಾ ಇದೆ. ಐಪಿಎಸ್ ಸೇರಿ 4 ಅಧಿಕಾರಿಗಳು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. 13ನೇ ಸ್ಪಾಟ್ ಶೋಧನೆ ಹೊತ್ತಲ್ಲಿ NHRC ಕೂಡ ಎಂಟ್ರಿಯನ್ನ ನೀಡಿದೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇರುವಂತದ್ದು. ಸತ್ಯಾಸತ್ಯತೆ ಭೇದಿಸೋದಕ್ಕೆ ಧರ್ಮಸ್ಥಳದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬಿಡಾರವನ್ನ ಹೂಡಿದ್ದಾರೆ. ನೇತ್ರಾವತಿ ತೀರ ರತ್ನಗಿರಿಯಲ್ಲಿ SIT ತಂಡ ಟೆಂಟ್ ಹಾಕಿ ಕುಳಿತಿದೆ. ಮತ್ತಷ್ಟು ಕುತೂಹಲವನ್ನ ಗರಿಗೆದರಿಸಿದೆ. ಜೊತೆಯಲ್ಲಿ ಸತ್ಯ ಬಯಲಿಗೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ಲರದ್ದು ಕೂಡ. ಆತ ಅನಾಮಿಕ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತ ಸತ್ಯವನ್ನ ಬಯಲಿಗೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾನೆ. 100 ಶವಗಳನ್ನ ಹೂತಿಟ್ಟಂತಹ ವ್ಯಕ್ತಿ ಯಾರದ್ದೋ ಹೇಳಿಕೆಯ ಮೇರೆಗೆ ಆತ ಹೂತಿಟ್ಟಿದ್ದಾನೆ. ಇದೀಗ ಸತ್ಯವನ್ನ ಬಹಿರಂಗಪಡಿಸೋದಕ್ಕೆ ಮುಂದಾಗಿದ್ದಾನೆ ಅಂತ ಹೇಳಿ. ಹಾಗಾಗಿ SIT ತಂಡ, ಪೊಲೀಸ್ ಇಲಾಖೆ ಜೊತೆಯಲ್ಲಿ ಇದೀಗ NHRC ಎಲ್ಲರೂ ಕೂಡ ಅಖಾಡಕ್ಕೆ ಇಳಿದಿರುವಂತದ್ದು.